ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಸ್ಟಾಲ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆ, ಸಲಹೆ ಸಮಿತಿ ಕಲಬುರಗಿ ಮತ್ತು ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಮತ್ತು ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್, ಮಹಾಂತ ಜ್ಯೋತಿ ಪ್ರತಿಷ್ಠಾನ ಕಲಬುರಗಿ, ಕೋನೆಕ್ ಆತ್ಮೀಯರ ಗೆಳೆಯರ ಬಳಗ ಜಂಟಿ ಆಶ್ರಯದಲ್ಲಿ ಈಗ ತಾನೇ ಡಾಕ್ಟರೇಟ್ ಪಡೆದ ಶ್ರೀ ಬಸವರಾಜ್ ಕೋನೆಕ್ ಅವರಿಗೆ ಅದ್ಧೂರಿಯಾದ ಸನ್ಮಾನ ಮಾಡಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಸಪ್ನಾ ಬುಕ್ ಹೆಸರಾದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಹೆಸರಾದಂತಹ ಬಸವರಾಜ್ ಕೋನೆಕ್ ಮಾಲೀಕರು ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಪುಸ್ತಕ ಪ್ರಕಟಣೆಯಲ್ಲಿ ಹೆಸರಾಗಿದೆ. ಈ ರೀತಿ ಪುಸ್ತಕ ಪ್ರಕಟಣೆಯಲ್ಲಿ ಕಲಬುರಗಿ ವಿಭಾಗದ ಲೇಖಕರಿಗೆ, ಸಾಹಿತಿಗಳಿಗೆ ಹುರಿದುಂಬಿಸಿ ಕಲ್ಯಾಣ ಕರ್ನಾಟಕದಲ್ಲಿಯೂ ಸಹ ಹೆಚ್ಚಿನ ಲೇಖಕರು, ಕವಿಗಳು, ಬರಹಗಾರರು ಇದ್ದಾರೆಂದು ಪ್ರಗತಿಪರ ಚಿಂತಕರಲ್ಲಿ ಪ್ರಾರಂಭಿಸುವ ಪುಸ್ತಕ ಭಂಡಾರವನ್ನು ಗುರುತಿಸಿ ಶರಣ ಬಸವೇಶ್ವರ ವಿಶ್ವವಿದ್ಯಾಲಯ ಅವರಿಗೆ 2024 ಗೌರವ ಡಾಕ್ಟರೇಟ್ ಪದವಿ ನೀಡಿರುತ್ತಾರೆ. ಸಂತನೆಂದರೆ ಯಾರು ತಿರುವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಬರುದೂರ ನಿಂತವನು, ಮಮತೆ ಬಂಧನ ಕಳಚಿ ಬರುದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಶಕ್ತಿ ಮುಕ್ತಿ ಪಥ ಬೆಳೆಸಿದಲಿ ಯೋಗಿ ಪುಂಗವನಾರು ಮುದ್ದುರಾಮ. ಇದನ್ನು ಗುಲ್ಬರ್ಗ ವಿಭಾಗದ ಲೇಖಕರಿಗೆ ತುಂಬಾ ಸಂತೋಷವಾಗಿ ಸದರಿ ಸಂಯುಕ್ತಾಶ್ರಯದಲ್ಲಿ 29/12/2024 ರಂದು ಚೇಂಬರ್ ಆಫ್ ಕಾಮರ್ಸ್ ಸೂಪರ್ ಮಾರ್ಕೆಟ್ ಸಭಾಂಗಣದಲ್ಲಿ ಅವರನ್ನು ವಿಶೇಷವಾಗಿ ತನು ಮನಧನದಿಂದ ವಿಶೇಷವಾಗಿ ಗೌರವಿಸಿದ್ರು. ಈ ಸಮಾರಂಭ ಶ್ರೀ 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 ಬಸವಲಿಂಗ ಪಟ್ಟದೇವರು ಭಾಲ್ಕಿ ಇವರ ಸಾನ್ನಿಧ್ಯದಲ್ಲಿ ಸಂಜೆ 6 ಗಂಟೆಗೆ ಪ್ರಾರಂಭವಾಯಿತು. ಮೊದಲು ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ರವರು ಬಸವರಾಜ್ ಕೋನೆಕ್ ಶರಣಪ್ಪ ಅಪ್ಪ ಡಾಕ್ಟರೇಟ್ ಪದವಿ ನೀಡಿದ್ದಕ್ಕೆ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು. ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಂತಹ ಡಾಕ್ಟರ್ ಬಸವರಾಜ್ ಕೋನೆಕ್ ಅವರ ಸೇವೆಯನ್ನು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿಯೂ ಕೂಡ ಅವರಿಗೆ ಲಭಿಸಿದೆ. ಇಷ್ಟೆಲ್ಲ ಮಧ್ಯದಲ್ಲಿ ಅವರು ಇಡೀ ಕರ್ನಾಟಕದಲ್ಲಿ ಯಾವ ಪುಸ್ತಕೋದ್ಯಮಿಗೆ, ಪ್ರಕಾಶಕರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿಲ್ಲ. ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಗೌರವ ಡಾಕ್ಟರೇಟ್ ಪ್ರಕಾಶಕರಿಗೆ ತಂದಿರತಕ್ಕಂಥದ್ದು ಶರಣ ಬಸವ ವಿಶ್ವವಿದ್ಯಾಲಯ ಕೊಟ್ಟಿರತಕ್ಕಂಥ ಗೌರವ ಡಾಕ್ಟರೇಟ್ ಮೊದಲು ಅನ್ನುವುದನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕಾಗಿದೆ. ಇಂಥ ಇತಿಹಾಸ ನಿರ್ಮಾಣವನ್ನು ಮಾಡಿರ್ತಕ್ಕಂಥ, ಚರಿತ್ರೆಯಲ್ಲಿ ಸೇರಬೇಕಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕೋನೆಕ್ ಅವರಿಗೆ ಶ್ರೀ ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡುವುದರ ಮೂಲಕವಾಗಿ ಇಂಥ ವ್ಯಕ್ತಿಯನ್ನು ಗೌರವಿಸುವುದರ ಮೂಲಕ ತನ್ನ ವಿಶ್ವವಿದ್ಯಾಲಯದ ಘನತೆಯನ್ನು, ಗೌರವವನ್ನು ಹೆಚ್ಚಿಸುವುದರ ಜೊತೆಗೆ ಆ ಡಾಕ್ಟರೇಟ್ ಗೌರವಕ್ಕೂ ಕೂಡ ಘನತೆಯನ್ನು ತಂದುಕೊಟ್ಟಿದ್ದಾರೆ. ಇಂತಹ ಒಬ್ಬ ವ್ಯಕ್ತಿಗೆ ಇನ್ನೂ ಎತ್ತರ ಪ್ರಶಸ್ತಿಗಳು ಲಭಿಸಲಿ. ಮುಂದೆ ಅವರ 75ನೇ ವಯಸ್ಸಿನಲ್ಲಿ ಆಚರಿಸುವಂಥ ಸಂಭ್ರಮ ಅವರ ಪ್ರಕಾಶನ ಸಂಸ್ಥೆಗೆ 50 ಮತ್ತು ಸಿದ್ಧಲಿಂಗೇಶ್ವರ ಪ್ರಕಾಶನ ಸಂಸ್ಥೆಗೆ 25, ಅಂದರೆ 25, 50, 75 ಇವುಗಳನ್ನು ದಾಟಿ ಶತಮಾನದ ಸಂಭ್ರಮವನ್ನು ಅವರು ಪಡಲಿ. ಅವ್ರಿಗೆ ಇನ್ನೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಲಿ ಅನ್ನುವಂಥ ಮಾತುಗಳನ್ನು ಆಡ್ತಾ ನಾನು ಅವರಿಗೆ ಅಭಿನಂದನಾ ನುಡಿಗಳನ್ನು ಆಡ್ತಾ ಇದ್ದೇನೆ. ನಮಸ್ಕಾರ. ನಂತರ ಡಾಕ್ಟರ್ ಶಿವರಾಜ್ ಪಾಟೀಲ್ ರವರು ಡಾಕ್ಟರ್ ಬಸವರಾಜ್ ಕೋನೆಕ್ ರವರ ನಡೆದು ಬಂದ ಹಾದಿ, ಅವರ ಸಾಧನೆಗಳ ಬಗ್ಗೆ ಮಾತನಾಡಿದ್ರು. ಅವರ ಬದುಕನ್ನ ಬಗೆದು ನೋಡಿದಾಗ ನನಗೆ ಅನಿಸಿದ್ದು, ಒಂದು ಬದುಕುವುದಕ್ಕಾಗಿ ಹೋರಾಟ ಮಾಡಿದರು, 2ನೇ ಹಂತದಲ್ಲಿ ಬೆಳೆಯುವುದಕ್ಕಾಗಿ ಹೋರಾಟ ಮಾಡಿದರು, 3ನೇ ಹಂತದಲ್ಲಿ ಬೆಳೆಸುವುದಕ್ಕಾಗಿ ಹೋರಾಟ ಮಾಡಿದರು. ಅದಕ್ಕೆ ಇವತ್ತಿಷ್ಟೆಲ್ಲ ನಾವು ಲೇಖಕರು, ಸಾಹಿತಿಗಳು ಬೆಳೆದು ನಿಲ್ಲಲಿಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಬಹಳ ಅದ್ಭುತವಾದ ಗುಣ ಅವ್ರ ಬಳಿ ಏನಂದ್ರೆ
ಸ್ನೇಹಜೀವಿ, ಎಲ್ಲರಿಗೂ ಆತ್ಮೀಯವಾಗಿ ಬಹುಶಃ ಅಜ್ಞಾತ ಶತ್ರು ಅಂದ್ರೂ ತಪ್ಪಿಲ್ಲ, ಎಲ್ಲರ ಜೊತೆ ಪ್ರೀತಿಯಿಂದ ವ್ಯವಹಾರ ಮಾಡಬೇಕು. ಯಾರಿಗೂ ಮನಸ್ಸಿಗೆ ನೋವು ಮಾಡುವಂತ ವ್ಯಕ್ತಿ ಅಲ್ಲ. ಭವಿಷ್ಯದ ಹೇಳುವಾಗ ಒಂದು ಮಾತು ಹೇಳಿದ್ರು, ಡಾಕ್ಟರೇಟ್ ಸಿಕ್ತು ಅಂತ. ಸುಖವೇ ಬರ್ಬೇಕು, ದುಃಖವೇ ಬರ್ಬೇಕು, ಒಂದ್ರ ಹಿಂದೆ ಒಂದು ಬರ್ತಾವ ಗನ್ನತ್ತಿ. ಬರುವಾಗ ಎಲ್ಲ ಬರ್ತಾವ, ಹೋಗಾಗೆಲ್ಲ ಹೋಗ್ತಾವ. ಇದು ಪ್ರಕೃತಿ ನಿಯಮ. ಒಂದು 15 ದಿವಸದ ಹಿಂದೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಮಮತಾ ಅನ್ನುವಂಥ ಒಂದು ಹುಡುಗಿ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಸಂಸ್ಥೆ ನಡೆದು ಬಂದ ದಾರಿ, ಅದರ ಕೊಡುಗೆಗಳು ಕುರಿತು PhD ಮಾಡಿ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರ್ ಶ್ರೀಶೈಲ ನಾಗರಾಳ್ ಅವರ ಮಾರ್ಗದರ್ಶನದಲ್ಲಿ ಮಾಡಿ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಸಂಸ್ಥೆಗೆ ಡಾಕ್ಟರೇಟ್ ಬಂದಿದೆ. ಅದು ಬಂದು 8 ದಿವಸದಲ್ಲೇ ಅವಾರ್ಡ್ ಆಗಿದೆ, ಓಕೆ ಆಗಿದೆ ಎಲ್ಲ. ಅಂದ್ರೆ ಅದು ಬಂದು ಮುಂದೊಂದು 10 ದಿವಸದಲ್ಲಿ ನಮ್ಮ ಶರಣಬಸವ ವಿಶ್ವವಿದ್ಯಾಲಯ ಬಸವರಾಜ ಕೋನೇಕ್ ಅವರ ವೈಯಕ್ತಿಕ ಸಾಧನೆಯನ್ನು ಏನಿದೆಯಲ್ಲ ಪ್ರಕಾಶನ ಸಂಸ್ಥೆ ಕೊಟ್ಟ ಕೊಡುಗೆ, ಅದನ್ನು ಗುರುತಿಸಿ ಇವತ್ತು ಶರಣಬಸವ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ನನಗೆ ಒಂದೇ ಒಂದು ಸಂತೋಷ ಏನಂದ್ರೆ, ಬಹಳ ಮಂದಿ ಪ್ರಶಸ್ತಿ ಯಾರ್ಯಾರಿಗೂ ಕೊಡ್ತಾರೆ, ಹೆಂಗೆ ಪ್ರಶಸ್ತಿಗಳು ಬರ್ತಾವ ಅನ್ನೋದು ನಮ್ಗೆ ಗೊತ್ತದ, ಡಾಕ್ಟರೇಟ್ಗಳು ಹೆಂಗ್ ಹೋಗ್ತಾವ ಅನ್ನೋದು ಗೊತ್ತದ. ಆದ್ರೆ ಶರಣಬಸವ ವಿಶ್ವವಿದ್ಯಾಲಯ ಒಬ್ಬ ಸಾಮಾನ್ಯ 3,000 ರೂಪಾಯಿ ಬಂಡವಾಳ ಇಟ್ಕೊಂಡು ಇವತ್ತು 3,000 ಕೋಟಿಯ ವ್ಯವಹಾರ ಮಾಡಿ ಸಾಧನೆಯ ಹಾದಿಯಲ್ಲಿ ಮುಂದುವರೆದಂತ ಯಾರು ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಅನ್ಕೋತೀನಿ. ಇದ್ರು ಇನ್ನೊಂದವ್ರದ್ದು 1 ನಂಬರ್ ಬಿಸ್ನೆಸ್ ಅವ. ಸಾಧನೆಯನ್ನು ಮಾಡಿದಂತ ಒಬ್ಬ ವಿನಮ್ರ ಸಾಧಕನಿಗೆ ದೊಡ್ಡವರಿಗೆ ಕೊಟ್ಟು ಪ್ರಶಸ್ತಿ ಕೊಟ್ಟು ದೊಡ್ಡವರಾಗ್ತಾರೆ. ಅವ್ರ ಮಗಳ ಕೂತು ಫೋಟೋ ತಕೊಂಡು ತಮ್ಮದು ಪೋಸ್ ಹೊಡ್ಕೊತಾರೆ. ಆಲದ ಮರದ ಕೆಳಗೆ ಯಾರು ಬೆಳೆಯಲ್ಲ, ಯಾವ ಸಸಿನೂ ಬೆಳೆಯಲ್ಲ, ತಪ್ಪು ತಿಳ್ಕೊಂಡೇವು. ದೊಡ್ಡವ್ರ ಮಗಳ ಕೂತು ದೊಡ್ಡವರಾಗಕ್ಕಾಗಲ್ಲ. ನಮ್ಮ ವೈಯಕ್ತಿಕ ಸಾಧನೆ ಹಂಗಿನರ ಮನೆಗಿಂತ ಲಿಂಗಡದ ಗುಡಿಲೇಸು, ಬಂಗ ಬಟ್ಟುಂಬ ಬಿಸಿಯನ್ನಕ್ಕಿಂತಲೂ ತಂಗುಳವೇ ಲೇಸು ಸರ್ವಜ್ಞ. ನಾವು ಯಾರ್ದೋ ಕೆಳಗೆ ಕೂತು, ಯಾರ್ದೋ ಬಾಲ ಚೇಲ ಕಾಲಾಗಿ, ಯಾರ್ದೋ ಕೆಳಗೆ ನಾವು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೊನೆಯವರಿಗೆ ಸ್ವತಂತ್ರವಾದ ವ್ಯಕ್ತಿತ್ವ, ಅವರ ಘನತೆ, ಗೌರವವನ್ನು ಕಂಡು ಶರಣಬಸವ ವಿಶ್ವವಿದ್ಯಾಲಯ ಗೌರವಿಸಿದೆಯಲ್ಲ, ಇದರಿಂದ ವಿಶ್ವವಿದ್ಯಾಲಯಗಳ ಪ್ರಶಸ್ತಿಗಳ ಡಾಕ್ಟರೇಟ್ಗಳ ಘನತೆ ಗೌರವ ಹೆಚ್ಚಾಗುತ್ತೆ. ಅದಕ್ಕೆ ಇನ್ನೊಂದು ಮಾತೇನು ಅಂದ್ರೆ, ಶ್ರೀ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ದೇಶಮುಖ್ ಅವರನ್ನು ಗೌರವಿಸಿದರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ನಮ್ಮೆಲ್ಲರ ಹಿರಿಯರಾದ ನಮ್ಮ ಬಸವರಾಜ ಪಾಟೀಲ್ ಸೇನಂಜಿ ಅವರೇ ಮತ್ತು ನಮ್ಮ ಈಗೇನು ಬರ್ತಡೆ ಅಂದ್ರೆ ಹುಟ್ಟುಹಬ್ಬ ಹೆಂಗೆ ಹೇಳ್ತೀರಿ ಹೆಂಗೆ ನಮ್ಮೆಲ್ಲ ಸಮಾರಂಭದ ನಾವು ನಮ್ಮ ಶರಣಬಸವ ವಿಶ್ವವಿದ್ಯಾಲಯದ ವತಿಯಿಂದ ಇವರಿಗೇನು ಸನ್ಮಾನ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಬಸವರಾಜ್ ಕೊನ್ನೂರು ಸರ್ ಅವರೇ ಮತ್ತು ವಿಶೇಷವಾಗಿ ಇಬ್ಬರು ಮಾತಾಡಿದ್ದಾರೆ. ಒಳ್ಳೆಯದು, ಬಹಳ ಅವರ ಚರಿತ್ರೆಯನ್ನು ಬಹಳ ವಿಶೇಷವಾಗಿ ಒಂದು ಪ್ರೇರಣೆಯಾಗಿ ಮಾತಾಡಿದ್ದಾರೆ. ಇದ್ದಿದ್ದು ಹೇಳಿದ್ದಾರೆ. ಅದೇ ಒಂದು ದೊಡ್ಡ ಸಾಧನೆಗೆ ಕುರಿತು ಅಪ್ಪಾಜಿಯವರು ಒಂದು ಡಾಕ್ಟರೇಟ್ ಪದವಿಯಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅಪ್ಪಾಜಿಯವರು ಶರಣಬಸಪ್ಪ ಅಪ್ಪಾಜಿಯವರು ಬಹಳ ಅಂದ್ರೆ ಪುಸ್ತಕಕ್ಕೆ ಬಹಳ ಮಹತ್ವ ಕೊಟ್ಟಿದ್ದವರು. ನಮ್ಮ ಕಲಬುರಗಿ ನಮ್ಮ ಸಂಸ್ಥೆಯಲ್ಲಿ ಒಂದು ದೊಡ್ಡ ಭಂಡಾರವನ್ನು ಮಾಡಿದ್ದಾರೆ ಅವರು. ನಮ್ಮ ಸಂಸ್ಥೆಯನ್ನು ಕೂಡ ಒಂದು ಲೈಬ್ರರಿಯಿಂದ ಪ್ರಾರಂಭ ಮಾಡಿದ ನಮ್ಮ ಸಂಸ್ಥೆ 1924ರಲ್ಲಿ ನಾವು ಲೈಬ್ರರಿ 27ರಲ್ಲಿ ಲೈಬ್ರರಿ ಪ್ರಾರಂಭ ಮಾಡಿದ ಸಂಸ್ಥೆ 1934ರಲ್ಲಿ ಒಂದು ಹೆಣ್ಣು ಮಕ್ಕಳ ಪ್ರಾರಂಭ ಮಾಡಿದಂತ ಸಂಸ್ಥೆ. ಆ ಸಂಸ್ಥೆಗೆ ನಾನು ನನ್ನ ಇವರಿಗೆ ನೋಡ್ತಾ ಬಂದಾಗ ನಾವು ಇವ್ರ ಅಪ್ಪಾಜಿ ಬುಕ್ಸ್ ಬೇಕಾದಾಗ ಇವ್ರಿಗೆ ಕರೆಸ್ತಿದ್ರು ಮತ್ತು ಬಹಳ ಡಿಸ್ಕೌಂಟ್ದಲ್ಲಿ ಎಲ್ಲ ನಮ್ಮ ಸಂಸ್ಥೆಯಲ್ಲಿ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ ಅಂದ್ರೆ ಇವರೇ.
ಇಂಜಿನಿಯರಿಂಗ್ ಇರ್ಬೋದು, ಯಾವ ನಮ್ಮ ಆರ್ಟ್ಸ್ ಕಾಮರ್ಸ್ ಬುಕ್ಸ್ ಎಲ್ಲ ಏನೇ ಇದ್ರೂ ಕೂಡ ನಮ್ಮ ಬಸವರಾಜ್ ಸರ್ ಅವರೇ ನಮ್ಗೆ ನಮ್ಮ ಸಂಸ್ಥೆಗೆ ಮತ್ತು ಈ ಕಡೆಯಿಂದ ಎಲ್ಲ ಗುಲ್ಬರ್ಗ, ಬೀದರ್, ಸುರ್ಪುರ್ ಕಾಲೇಜು ಕೂಡ ಇವರೇ ನಮ್ಮ ಎಲ್ಲ ಬುಕ್ಸ್ ಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗಿನ ಜಗತ್ತಿನಲ್ಲಿ ಒಂದು ಇದು ಹೇಳಬೇಕಾದ್ರೆ ಪುಸ್ತಕದಿಂದಲೇ ನಾವು ಶ್ರೇಷ್ಠ ಆಗ್ಬೋದಂತ ನಮ್ಮ ಪಾಟೀಲ್ ಸೇಡಂಜಿ ಹೇಳಿದ್ರು. ನಾವು ಹಿಂದೆ ನಾವು 12ನೇ ಶತಮಾನದಲ್ಲಿ ನಮ್ಮ ಲಿಪಿಗಳು ಸಿಕ್ಕಲಿಲ್ಲ ಅಂದ್ರೆ ಅದ್ ಹೆಂಗೆ ಅವರು ಲಿಪಿ ಇದ್ದು ಅವ್ರ ಲಿಪಿ ಇರ್ಲಿಲ್ಲ ಅಂದ್ರೆ ನಾವು ಅವಾಗಿನ ಏನೋ ವಚನ ಸಾಹಿತ್ಯಗಳು ನಮ್ಮ ಕೈಯಾಗೆ ಸಿಗ್ತಿದ್ದಿಲ್ಲ. ಅಂತದ್ದು ನಾವು ಬುಕ್ ದೊಡ್ಡ ಈ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಅದು. ಅಂತದ್ದು ನಮ್ಮ ಗುಲ್ಬರ್ಗದಲ್ಲಿ, ಅದು ಕಲ್ಯಾಣ ಕರ್ನಾಟಕದಲ್ಲಿ ಒಳ್ಳೆ ಮಾದರಿಯಾಗಿ ಒಳ್ಳೆ ರೀತಿಯಿಂದ ಅವರು ನಾವು ಲಾಸ್ಟ್ ನಮ್ಮ ಪೂಜ್ಯರಾದ ಮೈಸೂರು ಸುತ್ತೂರು ಸ್ವಾಮಿಗಳು ಕರೆಸಿ ಒಂದು 200 ಬುಕ್ ಪ್ರಿಂಟ್ ಅವತ್ತು 200 ಬುಕ್ಸ್ ಬಿಡುಗಡೆ ಮಾಡಿದ್ರು ಅಂತ. ಅಂದ್ರೆ ಎಲ್ಲ ಇಲ್ಲಿ ಸಾಹಿತ್ಯಗಳು ಹುಟ್ಟಬೇಕು, ಇದು ಮಾಡ್ಬೇಕಂತ ಅವ್ರ ಪ್ರೇರಣೆ ಏನಿದೆ ಅದು ಬಹಳ ಮುಖ್ಯವಾದ ಕಂಡುಕೊಂಡು ಅಪ್ಪಾಜಿಯವರು ಮತ್ತು ನಮ್ಮ ಅವರಿಗೆ ಅಂದ್ರೆ ಕಮಿಟಿಯವರಿಗೆ ಹೇಳಿದ್ರು, ಯಾರು ಇಂಥವ್ರಿಗೆ ಕೊಡ್ಬೇಕಂತ ಹೇಳಿದಾಗ ಇವ್ರ ಹೆಸರು ಬಂದಿದ್ದ ಕಡೆಗೆ ನಾವು ಸಣ್ಣ ಬಸವ ವಿಶ್ವವಿದ್ಯಾಲಯ ಕೊಟ್ಟು ಮತ್ತು ಅದ್ರೂ ಬಹಳ ನಮಗೂ ಬಹಳ ಖುಷಿ ಆಗಿದೆ. ಯಾಕಂದ್ರೆ ಇಂಥ ಸಾಧಕರಿಗೆ ನಾವು ಅಪ್ಪಾಜಿಯವರು ಗುರುತಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಅವರ ಇದೇ ಶೇಡಂಜಿ ಹೇಳಿದ ಹಾಗೆ ಇದೇ ನಮ್ಮ ಇದಕ್ಕಿಂತ ಹೆಚ್ಚಿನ ಬೆಳೆಯಬೇಕು. ಈ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಕವಿಗಳು ಹುಟ್ಟಬೇಕು, ಸಾಹಿತ್ಯಗಳು ಹುಟ್ಟಬೇಕು, ಇನ್ನೂ ಹೆಚ್ಚಿನ ಪ್ರೇರಣೆ ಸಿಗಲಿ. ಶರಣ ಬಸವೇಶ್ವರ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಲ್ಲ ಕರ್ನಾಟಕಕ್ಕೆ ಮಾದರಿಯಾಗಿ ಒಳ್ಳೆ ರೀತಿಯಿಂದ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಬೆಳೆಸಲಿ ಅಂತ ಬೇಡುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಬಸವರಾಜ ಕೊಲ್ಲೂರು ಸರ್ ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ ಜೈ ಜೈ ಕರ್ನಾಟಕ. ನಂತರ ಬಸವರಾಜ್ ಪಾಟೀಲ್ ಮಾಜಿ ಸಂಸತ್ ಸದಸ್ಯರು ಮತ್ತು ಕೊತ್ತಲ್ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರು, ಆರ್ಎಸ್ಎಸ್ ಸಂಘದ ಹಿರಿಯ ಮುಸ್ತಿದಿಗಳು ಈ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿರುವುದರಿಂದ ಬಸವರಾಜ್ ಕೊನೆಕ್ ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಚೈತನ್ಯ ದೊರಕಲಿ ಎಂದು ಮಾತನಾಡಿದರು. ಈ ಗೌರವವನ್ನು ನೀಡಿದ್ದಕ್ಕೆ ಮೊಟ್ಟ ಮೊದಲು ನಾನು ಶರಣಬಸವೇಶ್ವರ ಸಂಸ್ಥಾನಕ್ಕೆ ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ಜೊತೆಯಲ್ಲಿ ಈ ಕೆಲವೊಂದು ಸಲ ಸನ್ಮಾನಗಳು ಬಹಳ ಸಂಕಟ ತರ್ತವೆ. ಒಬ್ಬ ಪ್ರಸಿದ್ಧ ಜಪಾನ್ ದೇಶದ ವ್ಯಕ್ತಿಗೆ ನೊಬೆಲ್ ಪುರಸ್ಕಾರ ಸಿಕ್ತು. 10 ವರ್ಷ ಆದ ನಂತರ ಒಬ್ಬ ಪತ್ರಕರ್ತರು, ಅಲ್ರಿ ನಿಮಗೆ ನೊಬೆಲ್ ಪುರಸ್ಕಾರ ಸಿಕ್ಕು 10 ವರ್ಷ ಆಯಿತು, ನಿಮ್ಮ ಸಾಧನೆ ಏನು ಅಂತ ಒಂದು ಲೇಖನ ಬರಿಬೇಕು ಅಂತ ಹೋದರು. ಅವಾಗ ಅವರು ಉತ್ತರ ಕೊಟ್ಟಿದ್ದಂದ್ರೆ ಸಭೆ ಸಮಾರಂಭ ಸನ್ಮಾನ ಇದೇ ನನ್ನ ಸಾಧನೆ 10 ವರ್ಷ. ಇದು ಆಗಬಾರದು. ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಶರಣರ ಈ ಪವಿತ್ರ ಭೂಮಿ ಜಗತ್ತಿಗೆ ಬೆಳಕನ್ನು ಕೊಡುವ ಭೂಮಿಯಾಗಬೇಕು. ಜ್ಞಾನ ದೇಗುಲ, ಇಲ್ಲೇನು ಅನೇಕ ಸಾಹಿತ್ಯ ಜಗತ್ತಿನ ತೇಜಪುಂಜಗಳು ಕುಳಿತಿವೆ. ನಿಮ್ಮ ಆಂತರಿಕ ಶಕ್ತಿ ಅರಳಿ ಈ ಪಬ್ಲಿಕೇಶನ್ ಮುಖಾಂತರ ಇನ್ನೂ 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 ಉತ್ತಮ ಕೃತಿಗಳು ಹೊರಗೆ ಬಂದು ಜಗತ್ತಿನ ಜನ ಓದುವಂತೆ ಆಗಬೇಕು. ಅದಕ್ಕೆ ದೊಡ್ಡ ಆಶ್ರಯ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಆಗಬೇಕು. ಅಂತ ಆಶಯದೊಂದಿಗೆ ನಿಮ್ಮೆಲ್ಲರ ಜೊತೆಗೆ ನಾನು ಸಹ ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ನಂತರ ಭಾಗ್ಯವರ್ಧಕ ಪಗಡಿ ಸಿದ್ಧಲಿಂಗೇಶ್ವರ ಪುಸ್ತಕ ಡಿಪೋ ವ್ಯವಸ್ಥಾಪಕರು ಅವರು ಕಲ್ಪನೆಯ ಸಂತೋಷ ವ್ಯಕ್ತಪಡಿಸಿದ್ರು. ಮಹಾಂತ ಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ಹಾಗೂ ಕೋನೇಕ ಕುಟುಂಬದ ಆಪ್ತ ಮಿತ್ರರು ಆತ್ಮೀಯರ ಬಳಗ ಕಲಬುರಗಿ, ಶರಣ ಬಸವೇಶ್ವರ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ಅಂದಾಗ ನನಗೆ ನಂತರ ಇಲ್ಲೋ ಆ ಸುದ್ದಿ ಕೇಳಿ ಒಂದು ರೋಮಾಂಚನ ಆಯಿತು. ಅಲ್ಲ, ನಾನು ಅಷ್ಟು ವಿದ್ವಾಂಸನೂ ಅಲ್ಲ, ವಿಶ್ವವಿದ್ಯಾಲಯ ನನಗೆ ಗೌರವ ಡಾಕ್ಟರೇಟ್ ಕೊಡ್ತಾ ಇದ್ದಿದ್ದು
ಸಂತೋಷದ ಸಂಗತಿ. ಆದರೆ ಇದು ಸಾಹಿತಿಗಳಿಗೆ, ದೊಡ್ಡ ದೊಡ್ಡ ವಿದ್ವಾಂಸರಿಗೆ, ಸಾಧನೆ ಮಾಡೋರಿಗೆ ಕೊಡ್ತಾರಂತ ನಾನು ಕೇಳ್ಕೊಂಡಿದ್ದೆ. ಅದಕ್ಕೊಬ್ಬ ನಮ್ಮ ಆತ್ಮ ಮಿತ್ರರೊಬ್ಬರು ಹೇಳಿದ್ರು, ಬರೀ ಸಂಘ ಸಂಸ್ಥೆ ದೊಡ್ಡ ಸೈನ್ಸಿಸ್ಟರಿಗೆ ಇದು ಸಾಧನೆ ಮಾಡಿದವರಿಗೆಲ್ಲ, ಡಾಕ್ಟರ್ ಯಾವುದೇ ಮನುಷ್ಯ ಯಾವುದೇ ಕ್ಷೇತ್ರದಲ್ಲಿ ಕೂಡ, ಡಾಕ್ಟರ್ ರಾಜ್ಕುಮಾರ್ ಕೂಡ ಒಂದು ನಟನೆ ಸಾಧನೆ ಮಾಡಿದ ಸಲುವಾಗಿ ಮೈಸೂರು ವಿಶ್ವವಿದ್ಯಾಲಯನು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಹಾಗೆ ನೀವು ಕೂಡ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಯನ್ನು ಕಲ್ಯಾಣ ಕರ್ನಾಟಕ ಏನು ನೀವು ಕೊಡುಗೆ ಕೊಟ್ಟಿದ್ದೀರಿ ಅದರ ಪ್ರತಿಫಲ ಶರಣ ನಿಮಗೆ ಕೊಟ್ಟಿದ್ದಾನ ಅಂತ ಹೇಳಿದ್ರು. ನಾನು ದಿವಸ ಪ್ರಾರ್ಥನೆ ಮಾಡ್ತೀನಿ. ದಿವಸ ಬೆಳಗ್ಗೆ ಎದ್ದು ಪೂಜೆ ಮಾಡುವಾಗ ನನ್ನ ರೂಮ್ಲಿಂದ ಶರಣ ಶಿಖರ ಕಾಣುತ್ತೆ. ಆ ಶಿಖರಕ್ಕೆ ನಮಸ್ಕಾರ ಮಾಡಿ ನಾನು ಹೇಳೋದು ದಿವಸ. ಆಮೇಲೆ ವಾಕಿಂಗ್. ನಾನು ಇಲ್ಲಿ ಗುಲ್ಬರ್ಗ ಬಂದಾಗ ನಮ್ಮ ಅತ್ತೆ ಸೋದರತ್ತಿ ಮನೆಯಲ್ಲಿ ಅಭ್ಯಾಸ ಮಾಡಲಿಕ್ಕಿದ್ದಾಗ ನಮ್ಮ ಅತ್ತೆ ಶಶಿ ಅಕ್ಕ ಗುರುಬಸವ ಬೊಮ್ಮನಮಠ ಮಕ್ತಂಪುರವರು ಯಡಿಯೂರು ಸಿದ್ಧಲಿಂಗೇಶ್ವರರು ನಾಮಾವಳಿ ಕೊಟ್ಟಿದ್ದರು ಅವರಿಗೆ. ಆ ನಾಮಾವಳಿ ಪುಸ್ತಕ ಓದು ಎಲ್ಲ ಒಳ್ಳೆಯದಾಗತ್ತಂತ. ಅವತ್ತಿನಿಂದ ಅವೇನೇನು ಪವಾಡ ಇದ್ದಾವೆ ಎಲ್ಲ ನಮ್ಮ ಆತ್ಮೀಯರು ಶಿವರಾಜ್ ಪಾಟೀಲ್ರು, ಗೌಸಿದ್ದಪ್ಪ ಪಾಟೀಲ್ ಹೇಳಿದ್ದಾರೆ. ಆ ವಿಷಯಕ್ಕೆ ನಾನು ಹೋಗೋದಿಲ್ಲ. ಆದರೆ ನಾನು ಏನೇ ನಿರ್ಧಾರ ತೊಗೊಂಡ್ರು ಅವ್ರಿಬ್ಬರ ಹೆಸರಿನಾಗೆ ನಿರ್ಧಾರ ತೊಗೊಳ್ತೀನಿ, ಸಿದ್ಧಲಿಂಗೇಶ್ವರ ಮತ್ತು ಶರಣಬಸವ. ನನ್ನ ಮಕ್ಕಳಿಗೂ ಕೂಡ ಅದೇ ಹೆಸರು ಇಟ್ಟಿದ್ದೇನೆ. ಒಬ್ಬ ಮಗನಿಗೆ ಸಿದ್ಧಲಿಂಗೇಶ್ವರ ಅಂತ ಇಟ್ಟೀನಿ, ಒಬ್ಬ ಮಗನಿಗೆ ಶರಣಬಸವ ಅಂತ ಇಟ್ಟಿದ್ದೀನಿ. ಇದು ನನ್ನ ಜೀವನದಲ್ಲಿ ಪ್ರತಿ ಸಲ ಪ್ರತಿನಿತ್ಯನೂ ಒಂದು ರೋಮಾಂಚನ ಆಗ್ತಾ ಇರ್ತದೆ. ಒಂದೇ ಅಲ್ಲ, ಬಹಳಷ್ಟು ಘಟನೆಗಳಾಗಿದ್ದಾವೆ. ಅದು ಹೇಳಕ್ಕೆ ಕೂತ್ರೆ ಸಾಕಲ್ಲ. ಇವತ್ತು ಈ ಸ್ಥಿತಿಗೆ ಬರಬೇಕಾದ್ರೆ ನಮ್ಮ ಯೂನಿಯನ್ ಬ್ಯಾಂಕನ್ನು ನಾನು ನೆನಿಬೇಕು. ಯಾರೂ ನಮಗೆ 5 ಪೈಸೆ ಕೊಟ್ಟಿದ್ದಿಲ್ಲ, ಬಂದು ಬಳಗ ಎಲ್ಲರೂ ಇತ್ತು. ಆದರೆ ಅವಾಗ ಇದು ಯೂನಿಯನ್ ಬ್ಯಾಂಕ್ ಹೀಗಾಗಿದೆ, ಅವಾಗ ಕಾರ್ಪೊರೇಷನ್ ಬ್ಯಾಂಕ್ ಇತ್ತು. ನಮ್ಮ ಆತ್ಮೀಯರು ಯಾಕೋ ಮರೆತು ಬಿಟ್ಟಿದ್ದಾರೆ ವಿಷಯ ಹೇಳಲಿಕ್ಕೆ, ಅದಕ್ಕೆ ಆ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಪಿ ಡಿ ನಾಯ್ಕ್ ಅಂತ ಒಬ್ಬರು ಮ್ಯಾನೇಜರ್ 3,000 ರೂಪಾಯಿ ಕರೆದು ನನಗೆ ಸಾಲ ಕೊಟ್ಟರು. ಯಾವ ಪುಣ್ಯಾತ್ಮ ಯಾವ ಋಣ ಸಂಬಂಧನೋ ಗೊತ್ತಿಲ್ಲ. ಆ 3,000 ರೂಪಾಯಿ ಹಣ ಕೊಟ್ಟ ಬಳಿಕ ನಾನು ಅಂಗಡಿ ಪ್ರಾರಂಭ ಮಾಡಿ ವ್ಯವಹಾರ ನಡೀತಾ ಇತ್ತು. ಅವಾಗ ನನ್ನ ಹತ್ರ ಫೋನ್ ಇರಲಿಲ್ಲ. ಅವಾಗ 50, 75, 100 ರೂಪಾಯಿ ಒಂದು ಚೆಕ್ ಯಾರಿಗಾರು ಕೊಟ್ಟಿದ್ದು ಅದು ದೊಡ್ಡ ಅಮೌಂಟ್ ಆಗಿನ ಕಾಲ. 77 ಘಟನೆ ಹೇಳ್ತಾ ಇದ್ದೀನಿ ನಾನು. ಅವಾಗ ಅವರು ಮ್ಯಾನೇಜರ್ ಏನು ಮಾಡ್ತಾರೆ, ಯಾವ ರೀತಿಯಿಂದ ನನಗೆ ಹಾಕ್ಕೊಂಡಿದ್ರೋ ಗೊತ್ತಿಲ್ಲ. ಅವರು ಪಟ್ನಂತ ನನ್ನ ಅಕೌಂಟಿಗೆ ಚೆಕ್ ಇಲ್ಲ, ಬಂದಾದ ದುಡ್ಡು ಇಲ್ಲ ಅಂತ ಗೊತ್ತಾದ ತಕ್ಷಣ ಅವ್ರ ಜೇಬಲಿಂದ ಪರ್ಸ್ ತೆಗೆದು ನನ್ನ ಅಕೌಂಟಿಗೆ 50, 75 ರೂಪಾಯಿ ಜಮಾ ಮಾಡ್ತಿದ್ರು. ಮಾಡಿ ನಮ್ಮ ಸಂಸ್ಥೆ ಮರ್ಯಾದೆ ಹೋಗಬಾರ್ದು, ಒಬ್ಬ ಒಳ್ಳೆ ಹುಡುಗ ಅದನ್ನು ಬೆಳಿಬೇಕು ಅಂತ ಒಂದು ಅಭಿಮಾನ ಆ ಪಿ ಡಿ ನಾಯಕರು ನನ್ನ ಮ್ಯಾಗಿಟ್ಟಿದ್ರು. ಆ ಪಿ ಡಿ ನಾಯಕರ ಒಂದು ಸಹಾಯ ಹಸ್ತ ನೋಡಿ ಇವತ್ತಿನವರೆಗೂ ನಮ್ಮ ಯಾವ ಚೆಕ್ನು ವಾಪಸ್ ಹೋಗಿಲ್ಲ. ಅದು ಕರ್ನಾಟಕದಲ್ಲ, ಇಂಡಿಯಾದಲ್ಲಿ ಕೂಡ ದೊಡ್ಡ ದೊಡ್ಡ ಪಬ್ಲಿಷರ್ಗೂ ಕೊಟ್ಟರು ಕೂಡ ಸರ್ ನಮಗೆ ಚೆಕ್ ಅಲ್ಲ, ನಮ್ಗೆ ಡಿ ಡಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಇದಕ್ಕೆ ಆ ಪಿ ಡಿ ನಾಯಕನೇ ಕಾರಣ ಅಂತ ನಾನು ಹೇಳ್ಬೋದು. ಹಂಗೆ ಈ ಸಂಸ್ಥೆ ಬೆಳೆಸಲಿಕ್ಕೆ ಆ ಪಿ ಡಿ ನಾಯಕರು ಒಬ್ಬರ ಕಾರಣ. ಆಮೇಲೆ 2001, 2002ರಲ್ಲಿ ಕರ್ನಾಟಕ ಸರ್ಕಾರ ಪಠ್ಯಪುಸ್ತಕ 7ರಿಂದ 10ನೇ ತಾರೀಕಿನವರೆಗೂ 8 ಪುಸ್ತಕ 2 ವರ್ಷ ಕೊಟ್ಟರು. ಆ ಪುಸ್ತಕಗಳು ನಾನು ಪಬ್ಲಿಷ್ ಮಾಡಿ ಸರ್ಕಾರಕ್ಕೆ ಎಲ್ಲ ಪುಸ್ತಕ ಇಡೀ ಕರ್ನಾಟಕ ತುಂಬ ಸಪ್ಲೈ ಮಾಡಿದೆ. ಅದು ಅವಾಗ ಕರ್ನಾಟಕ ಸರ್ಕಾರ ಕೂಡ ನನಗೆ ಬೆನ್ನೆತ್ತಾಗ ಅದು ಕೊಡಬೇಕಾದ್ರೂ ಸಾಕಷ್ಟು ಗುಪ್ತ ವರದಿನೇ ತರಿಸ್ಕೊಂಡು ಇವ್ರ ಹತ್ರ ಕೆಪಾಸಿಟಿ ಇದೆಯಲ್ಲ ಅಂತ ತಿಳ್ಕೊಂಡು, ಆಮೇಲೆ ಬ್ಯಾಂಕ್ಲಿಂದನೂ ನಮ್ಗೆ ಕೇಳಿದ್ರು ಇವರು ಫೈನಾನ್ಷಿಯಲಿ ಹೆಂಗಿದೆ ಅಂತ. ನಮ್ದಿರೋ ಇಲ್ಲೋ ಆಗಿನ ಕಾಲಕ್ಕೆ ಈಗ ಹಂಗೆ ಮೇಲ್ಗೀಲ್ ಇರಲಿಲ್ಲ. ಫ್ಯಾಕ್ಸ್ ಮುಖಾಂತರ ಬೆಳಗಾವಿ RM ರೀಜನಲ್ ಮ್ಯಾನೇಜರ್ ಕಾರ್ಪೊರೇಷನ್ ಬ್ಯಾಂಕಿಂದು ಅವ್ರು ಇಮಿಡಿಯೇಟ್ ಆಗಿ ಸರ್ ನನಗೆ ನಿಮ್ಗಂಥದ್ದೊಂದು ಆರ್ಡರ್ಸ್ ಕೊಡ್ತಾ ಇದ್ದಾರೆ, ಅದಕ್ಕೆ ಫೈನಾನ್ಷಿಯಲಿ ಬಗ್ಗೆ ನಿಮ್ಗೆ ಕೇಳ್ತಾ ಇದ್ದಾರೆ. ಹಂಗೆ ಮುಕ್ತವಾಗಿ ನಿಮ್ಮಂಥವ್ರು ಕೊಡಲಿಲ್ಲ ಅಂತ ನಮ್ಗೆ ನಡೆಯಂಗಿಲ್ಲ, ನಿಮ್ಮಂಥವ್ರಿಗೆ ಕೊಡಬೇಕು. ಒಳ್ಳೆ ಆ ದುಡ್ಡನ್ನ ತೊಗೊಂಡು ಪ್ರಗತಿ ಸಾಧಿಸ್ತಾ ಇದ್ದಲ್ಲ, ಅದಕ್ಕೆ ನಮ್ಗೆ ಹೆಮ್ಮೆ ಅದ. ನಾನು ಇಮಿಡಿಯೇಟಾಗಿ ಫ್ಯಾಕ್ಸ್ ಮಾಡಿ ಅಲ್ಲಿಗೆ ಕಳಿಸ್ತೀನಿ ಅಂತ ಹೇಳಿ ಫ್ಯಾಕ್ಸ್ ಮಾಡಿ ಕಳಿಸಿದ್ರು. ಇಮಿಡಿಯೇಟಾಗಿ ಹಾಗೆ ದುಡ್ಡು ಭದ್ರಾವತಿ ಪೇಪರ್ ಮಿಲ್ಲಿಗೆ ಅವಾಗಿನ ಕಾಲಕ್ಕೆ ಒಂದು ಟ್ರಕ್ಕಿಗೆ 30,000 ರೂಪಾಯಿ ಬರ್ತಿತ್ತು ಅವಾಗ. ಅಂಥದ್ದನ್ನು 10 ಟ್ರಕ್ಕಿಂದ ಒಮ್ಮೆ ದುಡ್ಡು ಕಳಿಸ್ಬಿಟ್ರು. ಆಗ ಆ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿ ಸರ್ಕಾರಕ್ಕೂ ನಾನು ಧನ್ಯವಾದ. ನಾನು ಬೆಳಿಬೇಕಾದ್ರೆ ಬರೀ ಎಲ್ಲರೂ
ನಮ್ಮ ಓದುಗರು ಮೊದಲು ಫಸ್ಟ್, ಇಲ್ಲಿ ಸಾಹಿತಿಗಳು. ಯಾಕಂದರೆ ಒಬ್ಬರೇ ಯಾರಿಗೂ ಬೆಳೆಯೋಕ್ಕಾಗೋದಿಲ್ಲ, ಎಲ್ಲರೂ ಇಲ್ಲಿಂದ ಬೆಳಿಬೇಕಾಗತ್ತೆ. ಹಂಗೆ ಎಲ್ಲರೂ ಬಸವಣ್ಣ ಹೇಳ್ದಂಗೆ ಇವನಾರವ ಇವ ನಮ್ಮವ ಅಂತ ಹಂಗೆ ಎಲ್ಲರೂ ಅಪ್ಕೊಂಡು ಈ ಕಲ್ಯಾಣ ಕರ್ನಾಟಕದಲ್ಲಿ ಈ ಸಂಸ್ಥೆ ಬೆಳೆದಕ್ಕೆ ಅದೇ ಕಾರಣ. ಅವ್ರಿಗೆಲ್ಲರಿಗೂ ನೆನೆಸ್ಕೊತಾ, ಆಮೇಲೆ ಇಲ್ಲಿ ಕಾಲೇಜುಗಳದ್ದು ಪ್ರಾಂಶುಪಾಲರು, ಗ್ರಂಥಪಾಲಕರು, ಅಧ್ಯಾಪಕರು ಎಲ್ಲರೂ ಯಾರ್ಯಾರ ಹೆಸರು ಹೇಳಬೇಕು, ಯಾರ್ಯಾರನ್ನ ನೆನಿಬೇಕು, ಹಾಗಾಗಿದೆ. ಎಲ್ಲರೂ ಒಂದಿಲ್ಲ ಬೆನ್ನ ತಟ್ಟಿ ಇವತ್ತು ಈ ಸ್ಥಾನಕ್ಕೆ ತರಬೇಕಾದ್ರೆ ಅವರೆಲ್ಲರನ್ನು ಸ್ಮರಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಮಾಧ್ಯಮ ಮಿತ್ರರಿಗೂ ಧನ್ಯವಾದ. ನಂತರ ಕೊನೆಗೆ ಅಧ್ಯಕ್ಷರ ಭಾಷಣ. ಗುಲ್ಬರ್ಗ ವಿಶ್ವವಿದ್ಯಾಲಯ ಕುಲಪತಿಗಳಾದ ಡಾಕ್ಟರ್ ದಯಾನಂದ್ ಅಗ್ಸರ್ ಅವರ ಈ ಭಾಗದ ಜನರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲೆಂದು ಹಾರೈಸಿದ್ರು. ಪಾಟೀಲ್ ಜೀವನದಲ್ಲಿ ವಿಶೇಷ ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದೇನೆ. ಖಂಡಿತ ಅಧ್ಯಕ್ಷರ ಮಾತುಗಳನ್ನು ಆಡೋದಕ್ಕೆ ನಾನು ನಿಂತಿಲ್ಲ. ನನ್ನ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಎಲ್ಲ ಪ್ರಮುಖರು ಮಾತನಾಡಿದ ಹಾಗೆ ಈ ಒಂದು ಶುಭ ಸಂದರ್ಭದಲ್ಲಿ, ಅಭಿಮಾನದ ಸಂದರ್ಭದಲ್ಲಿ ಶ್ರೀ ಬಸವರಾಜ್ ಕೋನೇಕ್ ಅವರ, ಡಾಕ್ಟರ್ ಬಸವರಾಜ್ ಕೋನೇಕ್ ಅವರ ಚರಿತ್ರೆಯನ್ನು ನಾವು ಆಲಿಸಿದ್ದೇವೆ, ಚಾರಿತ್ರ್ಯವನ್ನು ಕೂಡ ನಾವು ಗಮನಿಸಿದ್ದೇವೆ, ಮಾನವೀಯತೆ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ. ಸಾಂದರ್ಭಿಕವಾಗಿ ಪಾಟೀಲ್ಜಿಯವರು ಹೇಳಿದಂಥ ಈ ನೋಬೆಲ್ ಪುರಸ್ಕಾರದ ಸಂಗತಿಯನ್ನು ಕೂಡ ನಾವು ಕೇಳಿದ್ದೇವೆ. ಇವೆಲ್ಲವುಗಳ ಮಧ್ಯೆಯೂ ಕೂಡ ಡಾಕ್ಟರ್ ಬಸವರಾಜ್ ಕೋನೇಕ್ ಅವರು ಇವೆಲ್ಲವಕ್ಕೂ ಇನ್ನೂ ಹೆಚ್ಚು 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 ಪರಿಶ್ರಮ ವಹಿಸಲಿ, ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ವಿಶೇಷವಾಗಿ ಪುಸ್ತಕೋದ್ಯಮವಾದ ವಿಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಬಹುಶಃ ಈಗಾಗಲೇ ಕೆಲವು ಉಲ್ಲೇಖಿಸಿದ ಹಾಗೆ ನಾವೆಲ್ಲರೂ ಕೇಳಿದ್ದು ಸಪ್ನಾ ಬುಕ್ ಹೌಸ್ ಮಾತ್ರ. ಯಾರೋ ಹೇಳಿದರು ಇದು ನಮ್ಮ ಅಪ್ನಾ ಬುಕ್ ಹೌಸ್ ಅಂತ. ಖಂಡಿತ ಈ ವಿಶಾಲ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಅವರ ಈ ಒಂದು ಬುಕ್ ಡಿಪೋ ಪ್ರಕಾಶನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಗಲಿ ಅಂತ ನಾನು ಆಶಿಸ್ತೇನೆ. ಶಿವರಾಜ್ ಪಾಟೀಲ್ರಿಗೂ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ಶಿವರಾಜ್ ಪಾಟೀಲ್ರೆ, ಗುಲ್ಬರ್ಗ ವಿಶ್ವವಿದ್ಯಾಲಯ ತನ್ನದೇ ಆದ ಇತಿಹಾಸ ಇದೆ. ಆ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಈ ಸಂದರ್ಭ ನಾನು ಸ್ಮರಿಸ್ತೇನೆ. ಗುಲ್ಬರ್ಗ ವಿಶ್ವವಿದ್ಯಾಲಯ ಸ್ಥಾಪಿಸಿ ಬೆಳೆಸಿದಂಥ ಕೀರ್ತಿ ಕೂಡ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಸಲ್ಲುತ್ತದೆ. ವಿಶ್ವವಿದ್ಯಾಲಯ, ಶರಣಬಸಪ್ಪ ವಿಶ್ವವಿದ್ಯಾಲಯ ಕಟ್ಟಿ ಅದನ್ನು ಬೆಳಗಿಸ್ತಾ ಇದ್ದಾರೆ. ಸುಮಾರು 45 ವರ್ಷಗಳ ಹಿಂದೆನೇ ಅಂದಿನ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯರಾಗಿ ಕನಸು ಕಂಡಂಥ, ನಮ್ಮ ಭಾಗದಲ್ಲಿ ಶಿಕ್ಷಣ ವಿಶ್ವವಿದ್ಯಾಲಯ ಬೆಳಬೇಕು ಅಂತಕ್ಕಂಥ ಕನಸು ಕಂಡು ಇಂದು ಇರ್ತಕ್ಕಂಥ ವಿಶಾಲವಾದ 800 ಎಕರೆ ಪ್ರದೇಶವನ್ನು ಗುರುತಿಸಿ ಅದನ್ನು ಕಟ್ಟುವಲ್ಲಿ ಬಹಳ ಪರಿಶ್ರಮ, ಆಸಕ್ತಿ ವಹಿಸಿದ್ದು ಕೀರ್ತಿ ಸಲ್ಲಬೇಕು ಅನ್ನೋದಾದರೆ ಡಾಕ್ಟರ್ ಶರಣಬಸಪ್ಪ ಅವರಿಗೆ ಸಾಕು ಅಂತ ಅನಿಸುತ್ತೆ. ಈಗ ಮುಗಿಸ್ಬಿಡ್ತೇನೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ದೇಶಮುಖನವರು ಕೂಡ ನಾನು ಗಮನಕ್ಕೆ ತರಬಯಸ್ತೇನೆ. ಈ ವಿಶ್ವವಿದ್ಯಾಲಯ ಈ ಪ್ರದೇಶದಲ್ಲಿ ಏನಾದರೂ ಶಿಕ್ಷಣ ಸಂಸ್ಥೆಗಳು ಬೆಳೆದು ಒಂದು ಎಜುಕೇಷನ್ ಹಬ್ ಅಂತ ಏನು ಹೇಳ್ತೇವೆ, ಒಂದು ಎಜುಕೇಷನ್ ಎಕೋಸಿಸ್ಟಮ್ ಅಂತ ಏನು ಹೇಳ್ತೇವೆ, ಅದು ಏನಾದರೂ ಇದೆ ಅನ್ನೋದಾದರೆ ಶರಣಬಸಪ್ಪ ಅಪ್ಪ ಮತ್ತು ಅಂದಿನ ಡಾಕ್ಟರ್ ಮಹದೇವಪ್ಪ ರಾಂಪುರೆ ಈ ರೀತಿಯ 10 ಹಲವಾರು ಮಹನೀಯರ ಒಂದು ಕೊಡುಗೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಬಹುಶಃ ಅವರ ಸಾಲಿನ ಕೀರ್ತಿಗೆ ಪುಸ್ತಕ ಕ್ಷೇತ್ರದಲ್ಲಿ ಡಾಕ್ಟರ್ ಬಸವರಾಜ್ ಕೋನೇಕ್ ಅವರು ಸೇರ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ, ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಪ್ರೊಫೆಸರ್ ದಯಾನಂದ್ ಅಗ್ಸರ್ ಸರ್ ಅವರಿಗೆ. ನಂತರ ಕೊನೆಯದಾಗಿ ಶ್ರೀ ಬಸವಲಿಂಗ ಪಟ್ಟದೇವರ ಆಶೀರ್ವಚನ ನೀಡಿದ್ರು. ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಹಿರಿಯರಾದ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರಿಗೂ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರುವ ಬಸವರಾಜ್ ದೇಶಮುಖ್ ಅವರಿಗೂ, ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ದಯಾನಂದ್ ಅಗಸರ್ ಅವರು, ನಮ್ಮ ಶಶಿಕಾಂತ್ ಪಾಟೀಲ್ರು, ಚನ್ನಬಸವ ಸಮ್ಮಾಣಿಯವರು, ಗವಿಸಿದ್ದಪ್ಪ ಪಾಟೀಲ್ರು, ಶಿವರಾಜ್ ಪಾಟೀಲ್ರು,
ಎಲ್ಲ ಒಡ್ಡನ್ಕೇರಿಯವರು ಎಲ್ಲ ಇಲ್ಲಿ ಬಂದಿರುವಂಥ ಬಳಗಕ್ಕೂ ಸರ್ವರಿಗೂ ಶರಣಾರ್ಥಿಗಳು. ಬಂಧುಗಳೇ, ಬಹುತೇಕ ಈ ಸಮಾರಂಭಕ್ಕೆ ನಾನು ಒಪ್ತಿರ್ಲಿಲ್ಲ ಅಂದ್ರೆ ಏನೋ ಕಳ್ಕೊತೀನೇನೋ ಅಂತ ಅನಿಸ್ತು ಇವ್ರ ಸಾಧನೆಯನ್ನ ಕೇಳಿ. ನಾನೊಮ್ಮೆ ಗದಗ ಶ್ರೀಗಳ ಜೊತೆ ಇವ್ರ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದೆ. ಅವ್ರಿಗೆಲ್ಲ ಪೂಜೆನೂ ಆಗಿತ್ತು, ಉದ್ಘಾಟನೆನೂ ಆಯಿತು. ಅವತ್ತು ಗದಗ ಶ್ರೀಗಳವರು ಇವರನ್ನು ಇಷ್ಟು ಮುಕ್ತ ಕಂಠದಿಂದ ಹೊಗಳಿದ್ರಂದ್ರೆ ಬಹಳ ಇವ್ರ ಸಾಧನೆ ಅವತ್ತು ಪರಿಚಯ ಆಯಿತು. ಇವತ್ತ ಗೌರವ ಡಾಕ್ಟರೇಟ್ ಆಡಿದ ಮೇಲೆ ಗವಿಸಿದ್ದಪ್ಪ ಪಾಟೀಲ್ರು, ನಮ್ಮ ಶಿವರಾಜ್ ಪಾಟೀಲ್ರು ಇವ್ರು ಆಡಿದ ಮೇಲೆ ಮನುಷ್ಯ ಬಸವಣ್ಣವ್ರ ಒಂದು ಸಿದ್ಧಾಂತದ. ಏನು ಸಿದ್ಧಾಂತದಂದ್ರೆ, ಮನುಷ್ಯ ಎಂಥ ಬಡತನನೇ ಇರಲಿ, ಎಂಥ ಕಷ್ಟನೇ ಇರಲಿ, ನಿರಾಶಾವಾದಿಗಳಾಗಲಾರ್ದೇ ಆಶಾವಾದಿಗಳಾಗಿ ಬದುಕಬೇಕಂತ. ಬಸವಣ್ಣವ್ರ ಸಿದ್ಧಾಂತ ನಿರಾಶಾವಾದಿ ಅಲ್ಲ, ಆಶಾವಾದಿ ಅದು. ಕೆಲವರು ಆಯ್ತಪ್ಪ ಇನ್ನೇನು ಅಂಥೇಳಿ ಹಣೆ ಕೈ ಹಚ್ಕೊಂಡು ನನ್ನ ಹಣೆ ಬಾರ ಹಿಂಗೆ ಅದ ಅಂತ. ಹಣೆ ಬಾರ ಹಂಗೆ ಹಣೆಗಿರಲ್ಲ, ಹಣೆ ಬಾರ ಕೈದಾಗಿರಲ್ಲ, ಹಣೆ ಬಾರ ಮುಂಗೈಯಲ್ಲಿ ಅದ ಅಂತ ತಿಳ್ಕೊಂಡಾರಂತೆ ಅವ್ರು ಅಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿದ್ರು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ, ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯದ ಕುರಲುಗನೆ ಹಿಡಿದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಅದಕ್ಕೆ ಅವ್ರು ಸತ್ಯದ ಆಯುಧ ಹಿಡಿದಾರ. ಅದು ಎಂಥ ನಾಡಿನಲ್ಲಿ ನಾವು BA MA ತನಕ ನಮ್ಮ ಭಾಗದವ್ರು ಬರೆಯಲ್ರು, ಧಾರವಾಡ ಬೆಂಗಳೂರದವರೇ ಬರೀತಾರಂತ ತಿಳ್ಕೊಂಡಿದ್ವಿ ನಾವು. ಆದ್ರೆ ಸಿದ್ಧಲಿಂಗೇಶ್ವರ ಬುಕ್ಕೆ ಪ್ರಕಾಶನ ಸಂಸ್ಥೆ ಪ್ರಾರಂಭ ಆದ ಮೇಲೆ ಸಾವಿರಾರು ಲೇಖಕರನ್ನ ಬೆಳೆಸಿದಂಥ ಕೀರ್ತಿ ಬಸವರಾಜ ಕೊನೆಕ್ ಅವರಿಗೆ ಸಲ್ತು. ಅನೇಕರು ಬರೆದಿದ್ದಾರೆ. ಅಂಥ ಅಪರೂಪದ ಈ ನಾಡಿನಲ್ಲಿ ಇಲ್ಲಿ ಹೆಂಗದ ಅಂದ್ರೆ ಉಸಿಕ್ಕಿನಲ್ಲಿ ಬೆಣ್ಣೆ ತೆಗೆದಂಗೆ. ಅಂಥದ್ರಲ್ಲಿ ಅವರು ವ್ಯಾಪಾರ ಮಾಡಿ ಯಶಸ್ವಿ ಆಗ್ಬೋದು, ಮತ್ತೊಂದು ಉದ್ಯೋಗ ಮಾಡಿ ಯಶಸ್ವಿ ಆಗ್ಬೋದು. ಆದರೆ ಪುಸ್ತಕದ ಉದ್ಯಮಿಯಾಗಿ ಯಶಸ್ವಿ ಆಗೋದರಲ್ಲಿ ಬಹಳ ಕಷ್ಟ. ಅಂತ ಕಷ್ಟದ ಹಾದಿಗೆ ಬಂದು ಯಶಸ್ವಿಯಾಗಿರುವಂಥ ಶ್ರೇಯಸ್ಸು ನಮ್ಮ ಬಸವರಾಜ ಕೊನೆಕ್ ಅವರಿಗೆ ಸಲ್ತದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತ ನಿಜಕ್ಕೂ ಈ ನಾನು ಮೊನ್ನೆ ಒಂದು ಮನೆಗೆ ಹೋಗಿದ್ದೆ. ಸಹಜ ಹೋದಾಗ ಗುರುಗಳೇ ಭಾಳ ಒಳ್ಳೆ ಟೈಮಿಗೆ ಬಂದ್ರಿ, ಮನೆಗೆಲ್ಲ ನಾವು ನಳ ತಗೊಂಡಿದ್ದೀವಿ, ಇವತ್ತೇ ನಿಮ್ಮ ಕಡೆಯಿಂದ ಭಸ್ಮ ಹಚ್ಚಿ ನಲ್ಲಿ ತಿರುಗಿಸ್ರಿ, ಉದ್ಘಾಟನೆ ಆಗ್ತದ ಅಂತ ಹೇಳಿದೆ. ಭಸ್ಮ ಹಚ್ಚಿ ನಲ್ಲಿ ತಿರುಗಿದ್ವಿ, ನೀರೇ ಬರಲಿಲ್ಲ. ನೀರೇ ಬರಲಿಲ್ಲ ಅಂತ ಭಾಳ ಎಲ್ಲ ಕಡೆ ತಿರುಗಾಡಿ ನೋಡಿದೀವಿ. ಅವ ಭೂಪ ಮನೆವ ಫಿಟ್ಟಿಂಗ್ ಚಲೋ ಮಾಡ್ಯಾನ, ನಳ ಚಲೋ ಕೂಡ್ಸ್ಯಾನ, ಎಲ್ಲ ಮಾಡ್ಯಾನ, ಮೇನ್ ಲೈನಿಗೆ ಕನೆಕ್ಷನ್ ತಗೊಂಡಿಲ್ಲ. ಆ ಮೇನ್ ಲೈನಿಗೆ ಕನೆಕ್ಷನ್ ತಗೊಂಡ್ರೆ ಹೆಂಗೆ ನೀರಿನ ಬುಗ್ಗೆ ಚಿಮ್ತದಲ್ಲ, ಹಾಗೆ ಈ ಭಾಗದಾಗ ಜ್ಞಾನದ ಗಂಗೆಯ ಕನೆಕ್ಷನ್ ಕೊಟ್ಟವರು ಬಸವರಾಜ ಕೊನೆಕ್ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಮನುಷ್ಯನ ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಾದ್ರೂ ಶಿವರಾಜ್ ಪಾಟೀಲ್ ಅವರು, ಗವಿಸಿದ್ದ ಪಾಟೀಲ್ ಅವರು ಎಳೆಯಾಗಿ ಅವ್ರ ಸಾಧನೆಯನ್ನು ಹೇಳಿದ್ರು. ಎಂಥ ಕಷ್ಟ ಬಂತು, ಮನೆಯಿಂದ ನುಚ್ಚು ಬಂತು, ಎಲ್ಲನೂ ಅವರು ಬಿಡಿಸಿ ಹೇಳಿದರು. ಅಂಥದ್ರಲ್ಲಿ ಮನುಷ್ಯನಿಗೆ ಸಾಧನೆ ಮಾಡಬೇಕಾದ್ರೆ ಬೆಳೆದ ಮೇಲೆ ಎಲ್ಲ ಗೌರವ ಸಿಗ್ತದೆ. ಬೆಳೆಯುವಾಗ ಬಹಳ ಕಷ್ಟ ಎದುರಿಸ್ಬೇಕಾಗ್ತದೆ. ಆ ಬೆಳೆಯುವಾಗ ಅದನ್ನು ಕಷ್ಟ ಎದುರಿಸ್ಬೇಕಾಗ್ತದೆ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ನಾವು ನೆನಪಿಟ್ಕೋಬೇಕು. ಬಹುತೇಕ ನನಗನ್ನಿಸ್ತದೆ ಬಸವರಾಜ ಕೊನೆಕ್ ಅವ್ರ ಸಾಧನೆಯನ್ನ ಇಲ್ಲಿಬ್ಬರು ಸಾಹಿತಿಗಳು, ಈ ಮೂಲಿಗೊಬ್ರು ಆ ಮೂಲಿಗೊಬ್ರು ಅದಾರ. ಆ ಕಡೆ ಶಿವರಾಜ್ ಪಾಟೀಲ್ ಅದಾರ, ಈ ಕಡೆ ಗವಿಸಿದ್ದ ಪಾಟೀಲ್ ಅದಾರ. ಅವ್ರ ಸಾಧನೆಯನ್ನ ಚಂದ ಅವ್ರು ಹೇಳ್ಕೊತಾ ಹೋದಂಗ, ಚರಿತ್ರೆ ಬರ್ದಂಗ್ರ
ಈ ಮುಂದಿನ ಬೆಳವಣಿಗೆಗಾರಿಗೆ ಅದು ಪ್ರೇರಣೆ ಆಗ್ತದ ಅಂತ ನನ್ನ ಭಾವನೆ. ಖಂಡಿತವಾಗಿಯೂ ಪ್ರೇರಣೆ ಅವರು ಬರಿಬೇಕು, ಅದು ಇನ್ನೊಬ್ಬರಿಗೆ ಕಷ್ಟದಾಗಿದ್ದವ್ರು ಹೆಂಗೆ ಬೆಳೀತಾರ ಅನ್ನಲಿಕ್ಕೆ ಅವ್ರ ಜೀವನದ ಗಾಥೆನೇ ಅದು ಪ್ರೇರಣೆ ಆಗ್ತದೆ ಅಂತ ಅನೇಕ ಸಾವಿರ ಸಂಖ್ಯೆಯಲ್ಲಿ ಪುಸ್ತಕ ಪ್ರಕಾಶನ ಮಾಡಿ ಈ ಭಾಗ ಸಮೃದ್ಧಿಯಾಗಿ ಮಾಡಿದ್ದಾರೆ. ಮತ್ತು ಒಂದು ಮಾತು ತಿಳ್ಕೋಬೇಕು, ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಯಾರೇ ಆಗಲಿ ಮನುಷ್ಯನ ಜೀವನದಲ್ಲಿ ಉತ್ಸಾಹ ಕುಗ್ಗಬಾರ್ದು. ಕೆಲವರು ಉದ್ಘಾಟನೆ ಮಾಡೋಕೆ ಭಾಳ ಉತ್ಸಾಹ ಇರ್ತದೆ, ಲೈಟ್ ಹಾಕೋದು ಅದು ಹಾಕೋದು ಪಟಾಕಿ ಹೊಡೆಯೋದು ಡಮ್ 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 ಅಂತ, ಆಮೇಲೆ ಡೌನ್ ಹೊಡಿತಾರೆ ಒಂದು ಅದು ಸಾಧನೆ ಆಗಲ್ಲ. ಉತ್ಸಾಹ ಹೆಚ್ಚಾಕೋತ ಇರಬೇಕು. ಯಾರೇ ನೀವು ಸಾಧನೆ ಮಾಡಿದ್ದು ನೋಡ್ರಿ, ಅವ್ರಿಗೆ ಉತ್ಸಾಹ ಇರ್ತದೆ. ಉತ್ಸಾಹ ಇರೋದೇ ಸಾಧನೆ ಆಗಲ್ಲ. ನಾ ಅವಾಗ ಹೇಳ್ತಿರ್ತೀನಿ, ಕೆಲವರು ಕೇಳಿರ್ಬೋದು, ಈ ಸೈಕಲ್ ಮೋಟ್ರ್ ಮೇಲೆ ಒಂದು ಆನೆ ಕುಂತು ನಡೆದಿತ್ತಂತ, ಹಿಂದಿನ ಸೀಟಿನ ಮೇಲೆ ಇರುವೆ ಕುಂತಿತ್ತಂತ. ಅವಾಗ ಸೈಕಲ್ ಮೋಟ್ರ್ ಸ್ಪೀಡ್ ನಡೆದಿತ್ತು, ಸರ್ಕಲ್ದಾಗ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದ ತಕ್ಷಣ ಪೆಟ್ಟನ್ ಇರುವೆ ಹತ್ತದ, ಆನೆಗೆ ಹತ್ತತ್ತು. ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿದ್ರು. ಇರುವೆ ಓಡ್ತಾ ನಡೆದ್ರು. ನಮ್ಮ ಕುಲಪತಿಗಳು ಕೇಳಿದ್ರು, ಎಲ್ಲಿ ನಡೆದಿದಪ್ಪ ಇಷ್ಟೊಂದು ಸ್ಪೀಡಾ ಅಂತ ಕೇಳಿದ್ರು. ಸರ್ ನನ್ನ ದೋಸ್ತ ಆನೆಗೆ ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗ್ಯದ, ರಕ್ತ ಕುಡ್ಲಾಕ್ ನಡೆದೀನಿ ಅಂತ ಹೇಳ್ತಾರೆ. ರಕ್ತ ಕುಡ್ಲಾಕ್ ನಡೆದೀನಿ. ಆ ಇರುವೆ ಮೈದಾಗ ರಕ್ತ ಇರ್ತದೆಷ್ಟು, ಆನೆ ಅಂತ ಪ್ರಾಣಿ ಕುಡ್ತದೆಷ್ಟು, ಅದು ಮಹತ್ವದ್ದಲ್ಲ. ಇರುವೆ ಹತ್ತಿರುವಂತ ಉತ್ಸಾಹ ಬಹಳ ಮಹತ್ವದ್ದು. ಅಂಥ ಉತ್ಸಾಹಿಗಳಾಗಿ, ಅಂಥ ಕಠಿಣ ಪರಿಶ್ರಮವಾದಿಗಳಾಗಿ, ಮತ್ತೆಂದೂ ನಿರಾಶವಾದಿಗಳಾಗಲಾರ್ದೇನೆ ಆಶಾವಾದಿಗಳಾಗಿ ಸಾಧನೆ ಮಾಡಿದಾರೆ ಅಂತ ತಿಳ್ಕೊಂಡು ಇವತ್ತ ನಾವು ನೀವೆಲ್ಲ ಅವರಿಗೆ ಅಭಿನಂದಿಸ್ಲಿಕ್ಕೆ ಬಂದಿದ್ದೀವಿ. ಇನ್ನೂ ಎತ್ತರ ಬೆಳೀಲಿ. ಮುಂದಿನ ಮಕ್ಕಳು ಅದೇ ಕ್ಷೇತ್ರದಲ್ಲಿ ಪ್ರವೇಶ ಆಗ್ಯಾರ. ಅವ್ರು MBA ಏನೇನೋ ಓದಿದ್ರು ಇವ್ರ ಕ್ಷೇತ್ರದಲ್ಲೇ ಪ್ರವೇಶ ಆಗ್ಯಾರ. ಈಗ ಇವರು ಕರ್ನಾಟಕ ರಾಜ್ಯದಲ್ಲೇ ಒಂದು ಉತ್ತಮ ಪ್ರಕಾಶನ ಸಂಸ್ಥೆ ಆದ್ರೆ ಮುಂದೆ ಭಾರತ ಮಟ್ಟದಲ್ಲಿ ನಮ್ಮದೇ ಆದಂಥ ಒಂದು ಸಂಸ್ಥೆ ಈ ಭಾಗದಲ್ಲಿ ಬೆಳೀಲಿ ಅಂತ ಶಕ್ತಿ ಗುರು ಬಸವಣ್ಣನವರು, ಅವರು ನಂಬಿರುವಂಥ, ನಾವು ನಂಬಿದ್ದೀವಿ, ಅವರು ನಂಬಿದ್ರು, ಎಲ್ಲರೂ ನಾವು ನಂಬಿರುವಂಥ ಸಿದ್ಧಲಿಂಗೇಶ್ವರರು, ಶರಣಬಸವೇಶ್ವರರು ಅವ್ರಿಗೆ ಕರುಣಿಸಲಿ ಅಂತ ಹಾರೈಸಿ ಅವ್ರು ಹೇಳಿದ್ರು. ಇವತ್ತು ನಮ್ಮದು ಒಂದು ಪವಾಡೆ ಆಗ್ಯದ. ನಾವು ಅವ್ರ ಸಿದ್ಧಲಿಂಗೇಶ್ವರ ಫೋನ್ ಮಾಡಿದೆ, ಸರ್ ಕರೆಕ್ಟ್ ಟೈಮಿಗೆ ಶುರು ಆದ್ರೆ ಕರೆಕ್ಟ್ ಟೈಮಿಗೆ ನಾನು ಬರ್ತೀನಿ, ಲೇಟ್ ಆದ್ರೆ ಮತ್ತು ನಾ ಒಂದು ಪೂಜೆ ಮುಗಿಸ್ಕೊಂಡು ನಾ 6ಕ್ಕೆ ಬರ್ತೀನಿ ರೀ ಅಂತ ಹೇಳ್ದೆ. ಅವ್ರಂದ್ರು ಇಲ್ಲ ಮತ್ತೆ ಇಲ್ಲೇ ಬರ್ರಿ ಪೂಜೆಗೆ. ಇಲ್ಲ ಇವತ್ತು ನೀವು ಗಡಿಬಿಡದಾಗ ಇರ್ತೀರಿ, ಹಬ್ಬ ಇದ್ದಂಗೆ ಅದ, ಮತ್ತೆ ಯಾವಾಗಾರ ಬರ್ತೀವಿ ಅಂತ ಅಂದಿರಿ. ಅವ್ರು ಇಟ್ಟರು ಫೋನ್, ಮತ್ತೆ ಫೋನ್ ಮಾಡಿದ್ರು, ಇಲ್ಲ ಪೋರೆ ನೀವು ಬಿಟ್ಟರೆ ಇಲ್ಲ, ನಾ ಹುಮ್ನಾಬಾದ್ ಪಾಸ್ ಆಗಿದೆ, ಇಲ್ಲ ನೀವು ಪೂಜೆಗೆ ಎಲ್ಲಿ ಹೋಗಬೇಡ್ರಿ, ಇಲ್ಲೇ ಬರ್ರಿ ಅಂತ ಕುಂತು. ಇಲ್ರಿ ತಡ ಆಗ್ತದ, ದೊಡ್ಡ ಸಿಟಿ ಅದ, ಅಲ್ಲಿ ತಡ ಮಾಡಿ ಬಂದಾರ ಸ್ವಾಮಿಗಳು ನಮಗಂತಾರ, ಬೇಡ ಅಂತಂದೆ ನಾನು. ಎಷ್ಟಂದ್ರೆ ಇಲ್ಲ ಹಾಗೇ ಬೇಕು. ಅವತ್ತು ಗದಗ ಅಪ್ಪುಗಳು ಬಂದಾಗ ಅವ್ರ ಮನೆ ಪೂಜೆ ಆಗಿತ್ತು. ಅವತ್ತು ಹಿಂಗೆ ದೊಡ್ಡ ಸಮಾರಂಭ ಇತ್ತು. ಇವತ್ತು ಈ ಡಾಕ್ಟರೇಟ್ ಕೂಡ ಮತ್ತು ಅವ್ರ ಮನೆಗೆ ಪೂಜೆ ಮಾಡಿಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ಇದೊಂದು ಯೋಗ. ನಾನು ಸಹಜವಾಗಿ ಕೇಳಿದಾಗ ಅದು ಅವ್ರ ಮನೆಗೆ ಪೂಜಾ ಪ್ರಸಾದ ಮಾಡಿಕೊಂಡು ಅಂಥ ಸಂಸ್ಕೃತಿ ಉಳ್ಳಂಥ ಮತ್ತು ನಮ್ಮದೇ ಆದಂಥ ತತ್ವ ಸಿದ್ಧಾಂತವನ್ನು ಒಪ್ಪಿ, ಮತ್ತು ನಮ್ಮ ಶಿವರಾಜ್ ಪಾಟೀಲ್ ಹೇಳಿದಂಗೆ ಚರಿತ್ರೆ ಜೊತೆ ಚಾರಿತ್ರ್ಯವನ್ನು ಇಟ್ಕೊಂಡಿರುವಂಥ ವ್ಯಕ್ತಿ. ಅಂಥವ್ರು ಇನ್ನೂ ಆಯುಷ್ಯ ಆರೋಗ್ಯ ಎಲ್ಲ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸಿ ಎಲ್ಲರಿಗೂ ಶರಣಾರ್ಥಿ ಅರ್ಪಿಸಿ ನನ್ನ 4 ಮಾತುಗಳನ್ನ ಮುಕ್ತಾಯ. ಕೊನೆಗೆ ಎಲ್ಲ ಬರಹಗಾರರು, ಲೇಖಕರು ಹಾಗೂ ಸಾಹಿತಿಗಳು, ರೋಟರಿ ಕ್ಲಬ್ ಸದಸ್ಯರು, ಮಹಾತ್ಮ ಜ್ಯೋತಿಬಾ ಶಿಕ್ಷಣ ಸಂಸ್ಥೆ ಶಂಕರಕೋಳ ಅಧ್ಯಕ್ಷರ ಗೆಳೆಯ ಬಳಗ, ಹೆಣ್ಣು ಮಕ್ಕಳು ಅವರನ್ನು ಆಶೀರ್ವದಿಸಿದ್ರು. ಹಾಗೆ ಶರಣಬಸವ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ದೇಶಮುಖ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅರ್ಥಪೂರ್ಣವಾಗಿ ಮಾತನಾಡಿದ ಕಾರ್ಯದರ್ಶಿಗಳಾದಂಥ
ಶ್ರೀಯುತ ಬಸವರಾಜ್ ದೇಶಮುಖ್ ಅವರು ಕೊನೆಗೆ ಸರ್ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಆದಂತ ಧನ್ಯವಾದಗಳು. ಹಾಗೆ ಚೇಂಬರ್ ಆಫ್ ಕಾಮರ್ಸಿನ ಉಪಾಧ್ಯಕ್ಷರು ಹಾಗೂ ಚನ್ನಬಸಪ್ಪ ಸನ್ಮಾನ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.